ಇನ್ನು ಒಳ ಮೀಸಲಾತಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಅದರಲ್ಲೂ ದಲಿತರಿಗೆ ನೀಡುವಂಥ ಒಳ ಮೀಸಲಾತಿ ವಿಚಾರದ ಸಂಬಂಧಪಟ್ಟಂತೆ ಮಹತ್ವದ ನಿರ್ಣಯವನ್ನು ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಆದರೆ ಈ ಬಾರಿ ಕಾಂಗ್ರೆಸ್ ಸರ್ಕಾರ ತುಂಬ ಜಾಣ ಹೆಜ್ಜೆಯನ್ನಿಟ್ಟಿದೆ. ತನ್ನ ಬಳಿ ಇದ್ದಂಥ ಚೆಂಡನ್ನು ನೇರವಾಗಿ ಕೇಂದ್ರ ಸರ್ಕಾರದತ್ತ ಎಸೆದಿದೆ. ಈ ಮೂಲಕ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಸಂವಿಧಾನ ತಿದ್ದುಪಡಿಯನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಆಗ್ರಹಿಸ್ತಾ ಇದೆ. ಹಾಗಾದರೆ ಕಾಂಗ್ರೆಸ್ನ ಕ್ಯಾಲ್ಕುಲೇಷನ್ ಏನು? ಈಗಾಗಲೇ ದಲಿತ ಬಲಗೈ ವರ್ಗ ಒಂದು ಕಡೆಗೆ ಕಾಂಗ್ರೆಸ್ ಜೊತೆಗಿದೆ, ಎಡಗೈ ಸಿಟ್ ಮಾಡ್ಕೊಂಡಿದೆ, ಈ ಥರ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಆದರೆ ಈಗ ಕಾಂಗ್ರೆಸ್ ಹೊಸ ದಾಳ ಉಡಿಸೋ ಮೂಲಕ ಸಂಪೂರ್ಣ ದಲಿತ ಪಡೆಯನ್ನು, ದಲಿತ ಸಮುದಾಯನ ತನ್ನತ್ತ ಮತ್ತೆ ಸೆಳಿತಾ ಇದೆ. ಕೇಂದ್ರ ಸರ್ಕಾರ ಇವಾಗ ಮಾಡಿಕೊಡ್ತಾರೆ. ನಮ್ಮ ರಾಜ್ಯದಿಂದ ಅಷ್ಟೇ ಅಲ್ಲ, ಎಲ್ಲ ರಾಜ್ಯಗಳಿಗೂ ಕೂಡ ಸರಿಯಾಗಿದೆ. ದೇವರು ಏನ್ ಮಾಡಿದ್ರು ಈ ರಾಜ್ಯದಲ್ಲಿ ಅನ್ನೋದನ್ನ ಮರ್ಮಾಚುವಂತ ಕೆಲಸ ಎಷ್ಟು ದಿನ ಮಾಡಿದ್ರಿ. ಎರಡ್ 2013ರಿಂದ ಸಮುದಾಯಕ್ಕೆ ಮೋಸ ಮಾಡ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್. ಭಯ ಹುಟ್ಟದೆ, ವೋಟ್ ಬ್ಯಾಂಕ್ ಎಲ್ಲ ಹೋಗ್ಬಿಡ್ತದ. ಅಷ್ಟೇನಾದ್ರೂ ನಮ್ಮ ಜವಾಬ್ದಾರಿ ಇದ್ದರೆ ನಾವು ಮಾಡ್ತೀವಿ. ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿದ್ದಂತೆ ರಾಜಕೀಯ ಪಕ್ಷಗಳು ತಮ್ಮದೇ ತಂತ್ರಗಾರಿಕೆಯನ್ನ ಹುಡ್ತಿವೆ. ಈಗಾಗಲೇ ಗ್ಯಾರಂಟಿ ಅಸ್ತ್ರ ಬಳಸಿಕೊಂಡು ಕಾಂಗ್ರೆಸ್ ಚುನಾವಣೆಗೆ ಸಿದ್ಧವಾಗಿದೆ. ಆದರೆ ಗ್ಯಾರಂಟಿಯೊಂದನ್ನೇ ನಂಬಿಕೊಂಡು ಕೂತ್ರೆ ಆಗಲ್ಲ ಎಂಬುದು ಕೈ ನಾಯಕರ ಅರಿವಲ್ಲೂ ಇದೆ. ಹೀಗಾಗಿಯೇ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ದಲಿತ ಒಳ ಮೀಸಲಾತಿ ಅಸ್ತ್ರವನ್ನ ಬಿಜೆಪಿ ವಿರುದ್ಧ ಪ್ರಯೋಗಿಸಿದೆ. ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ನೀಡುವ ಸಂಬಂಧ ನಿನ್ನೆ ಸಂಪುಟದಲ್ಲಿ ನಿರ್ಧಾರ ಕೈಗೊಂಡಿದ್ದು, ಸಂವಿಧಾನ ತಿದ್ದುಪಡಿ ಮಾಡುವಂತೆ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ. ಆ ಮೂಲಕ ಒಳ ಮೀಸಲಾತಿ ವಿಚಾರವನ್ನ ಕೇಂದ್ರದ ಹೆಗಲಿಗೆ ವಹಿಸಿ ರಾಜ್ಯ ಸರ್ಕಾರ ಜಾಣ ನಡೆ ಇಟ್ಟಿದೆ. ಅದರಲ್ಲೂ ದಲಿತ ಎಡವರ್ಗವನ್ನ ಸೆಳೆಯಲು ಕಾಂಗ್ರೆಸ್ ರಣತಂತ್ರ ರೂಪಿಸಿರೋದು ಇಲ್ಲಿ ಎದ್ದು ಕಾಣ್ತಿದೆ. ಕಳೆದ ವಾರ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಮಹತ್ವದ ಸಭೆ ನಡೆದಿದೆ. ಸಭೆಯಲ್ಲಿ ಕಾಂಗ್ರೆಸ್ಗೆ ದಲಿತ ಸಮುದಾಯದ ಎಡಬಲ ವರ್ಗದ ಬಗ್ಗೆ ಚರ್ಚೆ ನಡೆದಿತ್ತು. ದಲಿತ ಸಮುದಾಯದ ಬಲವರ್ಗ ಕಾಂಗ್ರೆಸ್ ಜೊತೆಗಿದೆ, ಆದರೆ ದಲಿತ ಎಡವರ್ಗ ಕಾಂಗ್ರೆಸ್ ಜೊತೆಗಿಲ್ಲ ಅನ್ನೋ ಆಕ್ಷೇಪಣೆ ಕೇಳಿ ಬರ್ತಿತ್ತು. ಅಲ್ಲದೆ ಒಳ ಮೀಸಲಾತಿ ಜಾರಿ ಮಾಡಲು ಸಚಿವರು ಪಟ್ಟು ಹಿಡಿದಿದ್ರು. ಆದರೆ ಒಳ ಮೀಸಲಾತಿ ಜಾರಿಗೆ ಬೋವಿ, ಬಂಜಾರ ನಾಯಕರು ವಿರೋಧ ವ್ಯಕ್ತಪಡಿಸಿದ್ರು. ಮಾದಿಗ ಸಮುದಾಯದ ನಾಯಕರ ಬೇಡಿಕೆಗಳನ್ನ ಒಪ್ಪಬೇಡಿ ಎಂದು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕೆಲ ನಾಯಕರು ಒತ್ತಡ ಹೇರಿದ್ರು. ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಒಳ ಮೀಸಲಾತಿ ಬೇಡ ಏಕೆಂದು ತಿಳಿಸಿ ಎಂದು ಬಂಜಾರ ಸಮುದಾಯವನ್ನ ಪ್ರಶ್ನೆ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಬಂಜಾರ ಸಮುದಾಯದ ನಾಯಕರು ಒಳ ಮೀಸಲಾತಿ ಯಾಕೆ ಬೇಡ ಎಂಬುದು ಮನವರಿಕೆ ಮಾಡುವಲ್ಲಿ ವಿಫಲವಾಗಿದ್ರು. ಆಗ ಸಿಎಂ ಸಿದ್ದರಾಮಯ್ಯ ಎಲ್ಲ ಒಟ್ಟಿಗೆ ಹೋಗಿ ಒಳ ಮೀಸಲಾತಿಗೆ ಸರ್ಕಾರ ನಿರ್ಧರಿಸುತ್ತೆ ಎಂದು ಹೇಳಿ ಕಳುಹಿಸಿದ್ರು. ಹೀಗೆ ಕಳೆದ ವಾರ ಸಿಎಂ ನಿವಾಸದ ಸಭೆಯಲ್ಲಿ ಇಂಥದ್ದೊಂದು ಮಾತಿನ ಯುದ್ಧ ನಡೆದಿತ್ತು. ಬಳಿಕ ಎಲ್ಲ ನಾಯಕರ ಸಲಹೆ ಮೇರೆಗೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ನೀಡುವ ವಿಚಾರವನ್ನ ಕೇಂದ್ರದ ಹೆಗಲಿಗೆ ಜವಾಬ್ದಾರಿ ಹಾಕಿದೆ. ಯಾಕಂದ್ರೆ ಕೇಂದ್ರದಿಂದ ತಿದ್ದುಪಡಿ ಆಗದ ಹೊರತು ಒಳ ಮೀಸಲಾತಿ ಜಾರಿ ಸಾಧ್ಯವಿಲ್ಲ. 4 ವರ್ಗೀಕರಣ ಮಾಡಿ ಒಳ ಮೀಸಲಾತಿ ಹಂಚುವುದು ಕೇಂದ್ರದ ನಿರ್ಧಾರದ ಮೇಲೆ ನಿಂತಿದೆ. ಹೀಗಾಗಿ ಕೇಂದ್ರದಿಂದ ನಿರ್ಧಾರ ಬರುವ ತನಕ ರಾಜ್ಯ ಸರ್ಕಾರ ಕೇಂದ್ರದ ಕಡೆ ಬೊಟ್ಟು ಮಾಡಿ ತೋರಿಸಲಿದೆ. ಒಂದೇ ದಾರಿ ನಮಗೆ. ನಾವು ಇಂಟರ್ನಲ್ ರಿಸರ್ವೇಷನ್ ಮಾಡಬೇಕಾದ್ರೆ ನಾವು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಬೇಕು. ಅದಕ್ಕೆ ನಾವು ಮಾಡೋಕ್ಕಾಗೋದಿಲ್ಲ, ಕೇಂದ್ರ ಸರ್ಕಾರ ಮಾಡಬೇಕು ಅಂತೇಳಿ 341 ಸಬ್ಸೆಕ್ಷನ್ 3 ಅದಕ್ಕೆ ಒಂದು ಅಮೆಂಡ್ಮೆಂಟ್ ಮಾಡಿದರೆ ಇಂಟರ್ನಲ್ ರಿಸರ್ವೇಷನ್ ಕೊಡ್ಬೋದು. ಆಗ ನಾವು ಕೊಡೋದಕ್ಕೆ ಸಾಧ್ಯತೆ ಇದೆ ಅಂತೇಳಿ ತೊಗೊಂಡಿದ್ದೇವೆ ನಿರ್ಧಾರ. ಅದರಿಂದ ಕೇಂದ್ರ ಸರ್ಕಾರ ಇವಾಗ ಮಾಡಿಕೊಟ್ರೆ ನಮ್ಮ ರಾಜ್ಯದಿಂದ ಅಷ್ಟೇ ಅಲ್ಲ, ಎಲ್ಲ ರಾಜ್ಯದಲ್ಲೂ ಕೂಡ ಈ ಸಮಸ್ಯೆ ಆಂಧ್ರದಲ್ಲಿದೆ, ತೆಲಂಗಾಣದಲ್ಲಿದೆ, ತಮಿಳುನಾಡಿನಲ್ಲಿ ಭಾಳ ಹಿಂದಿನಿಂದನೂ ಇದೆ. ಅದೆಲ್ಲದಕ್ಕೂ ಎಲ್ಲ ರಾಜ್ಯಗಳಿಗೂ ಕೂಡ ಸರಿಯಾಗುತ್ತೆ. ಒಳ ಮೀಸಲಾತಿ ಬಗ್ಗೆ ರಾಜ್ಯ ಸರ್ಕಾರದ ನಿರ್ಧಾರದ ಬಗ್ಗೆ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ತಮ್ಮ ಅವಧಿಯಲ್ಲಿ ಮೀಸಲಾತಿ ಸಂಬಂಧ ಕೈಗೊಂಡ ತೀರ್ಮಾನಗಳ ಬಗ್ಗೆ ಸ್ಮರಿಸಿದ್ದಾರೆ. ನಾನೇನು ಮಾಡಿದ್ದೇನೆ ಎನ್ನುವುದು ರಾಜ್ಯಕ್ಕೆ ಗೊತ್ತಿದೆ, ಅದನ್ನ ಮರೆಮಾಚುವ ಕೆಲಸ ಕಾಂಗ್ರೆಸ್ ಮಾಡ್ತಿದೆ ಎಂದಿದ್ದಾರೆ. ಇಷ್ಟು ದಿನ ಹಿಂದ ಏನು ಹೇಳಿದ್ದೆ ದೇವರು ಏನ್ ಮಾಡಿದ್ರು ಈ ರಾಜ್ಯದಲ್ಲಿ ಅನ್ನೋದನ್ನ ಮರ್ಮಾಚುವಂತ ಕೆಲಸ ಇಷ್ಟು ದಿನ ಮಾಡಿದ್ರಿ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ದಲಿತ ಸಮುದಾಯಕ್ಕೆ ಕಾಂಗ್ರೆಸ್ ಮೋಸ ಮಾಡ್ತಿದೆ ಎಂದು ಆರೋಪಿಸಿದ್ದಾರೆ. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮುಂದೆ ಏನಾದರೂ ನಮ್ಮ ಅಂದ್ರೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದ್ರೆ ಮಾಡ್ತೀವಿ ಎಂದಿದ್ದಾರೆ. ಅಲ್ಲಿ ತೀರ್ಮಾನ ಆಗಬೇಕು, ಅಲ್ಲಿ ತೀರ್ಮಾನ ಆಗಬೇಕಂತ ಗೊತ್ತಿದ್ರು ಇಲ್ಲಿ ಜಾರಿ ಮಾಡ್ತೀವಿ ಅಂತೇಳಿ 2013ರಿಂದ ಸಮುದಾಯಕ್ಕೆ ಮೋಸ ಮಾಡ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ನವರು.
2013ರಿಂದ ಒಳ ಮೀಸಲಾತಿ ವಿಚಾರದಲ್ಲಿ ದಲಿತ ಸಮುದಾಯಕ್ಕೆ ಮೋಸ ಮಾಡ್ಕೊಂಡು ಬಂದಿದ್ದಾರೆ, ಈಗ ಕೂಡ ಮೋಸ ಮಾಡ್ತಾರೆ. ಜಸ್ಟಿಸ್ ಅರುಣ್ ಕುಮಾರ್ ಮಿಶ್ರಾ ಅವರು ಜಜ್ಮೆಂಟ್ ಕೊಟ್ಟಿದ್ದಾರೆ. ಆರ್ಟಿಕಲ್ 341 ಅಮೆಂಡ್ಮೆಂಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಅದನ್ನು ಕುಂಡಿ ಬಡ್ಡಾಗ ಹಾಕೊಂಡು ಕೂತ್ರಿ, ಮಾಡಲಿಲ್ಲ. ಇವತ್ತು ಲೋಕಸಭಾ ಚುನಾವಣೆ ಬಂತು ಅಂತೇಳಿ ಮೋಸದ ಆಟ ಶುರು ಮಾಡಿದೆ. ಭಯ ಹುಟ್ಟಿದೆ, ವೋಟ್ ಬ್ಯಾಂಕ್ ಎಲ್ಲ ಹೋಗ್ಬಿಡ್ತದೆ, ಅಸ್ಪೃಶ್ಯರು ನಮ್ಮ ಕೈ ಬಿಟ್ಟು ಹೋಗ್ತಾರೆ, ದಲಿತರು ನಮ್ಮ ಕೈ ಬಿಟ್ಟು ಹೋಗ್ತಾರೆ ಅಂತೇಳಿ ಈ ಮೋಸದ ಆಟ ಮಾಡಿದ್ದಾರೆ. ಕಾನೂನು ಸಂವಿಧಾನ ಪ್ರಕಾರವಾಗಿ ಹಿಂದಿನ ಬೊಮ್ಮಾಯಿ ಸರ್ಕಾರ ಏನು ಮಾಡಬೇಕಾಗಿದೆ ಮಾಡಿದೆ. ಮುಂದೇನಾದ್ರೂ ನಮ್ಮ ಜವಾಬ್ದಾರಿ ಇದ್ದರೆ ನಾವು ಮಾಡ್ತೀವಿ. ಬಟ್ ಅವ್ರದ್ದು ಏನು ಪ್ರಪೋಸಲ್ ಕಳಿಸಿದ್ರೆ ಎಲ್ಲ ನೋಡಿ ತೀರ್ಮಾನವನ್ನು ಮಾಡಬೇಕು. ಹೀಗೆ ಒಂದ್ ಕಡೆ ಕಾಂಗ್ರೆಸ್ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಒಳ ಮೀಸಲಾತಿ ದಾಳ ಉರುಳಿಸಿದೆ. ಅತ್ತ ಬಿಜೆಪಿ ಕಾಂಗ್ರೆಸ್ ಎಣದ ವ್ಯೂಹದಿಂದ ಹೊರಬರೋದು ಹೇಗೆಂದು ಪ್ಲಾನ್ ರೂಪಿಸುತ್ತಿದೆ. ಬ್ಯೂರೋ ರಿಪೋರ್ಟ್, TV9.